ಹಲೋ ಎಲ್ಲರಿಗೂ ನಮಸ್ಕಾರ. ಎಜೆ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದ್ಯಾರ್ದಪ್ಪ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋ ವಿಡಿಯೋ ಅಂತ ನೀವು ಅನ್ಕೋಬೋದು. ಹೌದು, ಇದು ಯಾರು ಫ್ಯಾಮಿಲಿ ಮೆಂಬರ್ಸ್ ಅಂತೂ ಅಲ್ವೇ ಅಲ್ಲ, ಅದು ನನ್ನ ಫ್ರೆಂಡ್. ಫ್ಯಾಮಿಲಿಗಿಂತ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಈ ಒಂದು ಫ್ರೆಂಡ್ ಮಗನ ಬರ್ಡೇ ಇರೋದ್ರಿಂದ ಒಂಥರ ಹಬ್ಬದ ವಾತಾವರಣ ಕೂಡಿತ್ತು. ನಾವು ಅಂದ್ಕೊಂಡೇ ಇರಲಿಲ್ಲ ದಾವಣಗೆರೆಯಲ್ಲಿ ನನ್ನ ಫ್ರೆಂಡ್ ಮಗನ ಬರ್ಡೇ ನಾವು ಹೋಗ್ತೀವಿ ಅಂತ ಅಂದು. ಆವತ್ತೇ ಊರಿಗೆ ಬರಬೇಕಿತ್ತು ಬೆಂಗಳೂರಿಗೆ, ಬಟ್ ಕಾರಣಾಂತರಗಳಿಂದ ಬರಲಿಕ್ಕಾಗಿಲ್ಲ. ಏನಂತಾರೆ, ಏನೂ ಇಲ್ಲದೆ ಇದ್ರೂ ಅವತ್ತಿನ ದಿನ ಅಂತ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಫ್ರೆಂಡ್ ಮಗನ ಬರ್ತಡೇ ಇತ್ತು. ಅವ್ನು ನೋಡಿದ್ದಾನು ಒಂದು ವರ್ಷ ಇದ್ದಾಗ ನೋಡಿದಂತಹ ಮಗ ಈಗ 6 ವರ್ಷ ತುಂಬ 7 ವರ್ಷಕ್ಕೆ ಕಾಲಿಟ್ಟಿದ್ದಾನೆ. ನೋಡಲಿಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಮಕ್ಕಳು ಯಾವ ರೀತಿಯಾಗಿ ಬೆಳೀತಾ ಹೋಗ್ತಾರೆ ಅಂತ ಹೇಳೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ನನ್ನ ಫ್ರೆಂಡ್ ಮಗ ಅಂತಲೇ ಹೇಳ್ಬೋದು. ಅವರು ಪಪ್ಪ ಕೂಡ ಹೊರಗಡೆ ಕೆಲಸ ಇತ್ತು ಅಂತಂದು ಹೊರಗಡೆ ಹೋಗಿದ್ರು, ಬರಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಮನೇಲಿ ಎಷ್ಟು ಜನ ಇದ್ವು ಅಷ್ಟು ಜನ ಬರ್ಡೇ ಮಾಡಿದ್ದು. ಅವನು ನನ್ನ ಬರ್ಡೇ ಮಾಡ್ಕೋಬೇಕಂದ್ರೆ ಮಕ್ಕಳನ್ನ ಏನಾದರೂ ಕರೆಸು ಮಮ್ಮಿ, ನನ್ನ ಏಜವ್ರನ್ನ ಅಂತ ಹೇಳಿದ್ನಂತೆ. ನಾನು ಕೂಡ ಒಬ್ಬಳೇ ಇದ್ದೆ. ಯಾರಾದರೂ ನಿಮ್ಮ ಅಣ್ಣನ ಮಕ್ಕಳನ್ನ ಕರ್ಕೊಂಬ ಅಂತೆಲ್ಲ ಹೇಳ್ತಾಯಿದ್ಲು. ಇಲ್ಲ ಕಣೆ, ನಾನು ಒಬ್ಬಳೇ ಇದ್ದೀನಿ, ನಾನು ಒಬ್ಬಳೇ ಬರೋದು, ಅವರೆಲ್ಲ ಬರೋಕ್ಕಾಗಲ್ಲ, ಅವ್ರ ಮನೇಲಿದ್ದಾರೆ ಅಂತಂದೆ. ನಾನು ಹೋಗುವಾಗ ನಮ್ಮ ಅಣ್ಣ ಸ್ವಲ್ಪ ಹೊರಗಡೆ ಬೇರೆ ಕಡೆ ಹೋಗ್ಬೇಕಿತ್ತು ಅಂತ ಅವ್ರ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದ. ಅವ್ರ ಎದುರಿಗೆ ಕೂಡ ಬಂದು ನಮ್ಮ ಅತ್ತೆ ಮನೆಗೆ ಹೋದಾಗ ಅವ್ರನ್ನ ಸಹ ಕರ್ಕೊಂಡು ಬರೋ ಅಂತ ಅಂದರೆ ಮುಖ ನೋಡ್ತಾಯಿದ್ರು. ಬರ್ಡೇ ಇದೆ ಬರೋ ಹೋಗೋಣ ಅಂತ ತಕ್ಷಣ 3 ಪಟ್ ಅಂತಲೇ ಬಂದು ಸ್ಲಿಪ್ಪರ್ ಹಾಕೊಂಡು ಖುಷಿ ಅಂತಲೇ ಹೇಳೋದು. ಅವ್ನ ಮುಖದಲ್ಲಿ ನೋಡಿ ಎಲ್ಲರೂ ಒಂದೇ ಏಜ್ ಗ್ರೂಪ್ ಅವ್ರು ಇದ್ದಾಗ ತುಂಬ ಖುಷಿಯಾಗಿರ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಮಕ್ಕಳು ಅಂತಲೇ ಹೇಳ್ಬೋದು. ನಮಗೆ ನಮ್ಮ ಏಜಲ್ಲಿ ಇರುವಂಥವರು ಹೇಗೆ ನಮಗೆ ಕಂಫರ್ಟ್ ಝೋನಲ್ಲಿ ಇರ್ತಾರೋ, ಇವ್ರಿಗೂ ಸಹ ಮಕ್ಕಳಿಗೆ ಅವ್ರವ್ರ ಏಜಿಗೆ ತಕ್ಕಂಗಿದ್ದಾಗ ಅವ್ರಿಗೂ ಸಹ ಸ್ವಲ್ಪ ಖುಷಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಅಮ್ಮ ಮಗನ ಬಾಂಧವ್ಯ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪುಟ್ಟದಂಥ ವಿಡಿಯೋದಲ್ಲಿ ನೋಡ್ಬೋದು ಯಾವ ರೀತಿಯಾಗೆಲ್ಲ ಇದ್ದಾರೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ. ಬಟ್ ಇದೇ ರೀತಿಯಾಗಿ 100 ವರ್ಷ ಇರೋ ಅಮ್ಮ ಮಗಳು ಇವ್ರ ಫ್ಯಾಮಿಲಿ ತುಂಬ ಖುಷಿಯಾಗಿ ಸಂತೋಷವಾಗಿರಲಿ. ಯಾಕೆಂದರೆ ಇವರು ಸಹ ಹಲವಾರು ನೋವುಗಳನ್ನು ಉಂಡಿರ್ತಾರೆ ಅವರ ಬದುಕಲ್ಲಿ. ಆ ಒಂದು ಕತ್ತಲಿನಿಂದ ಮತ್ತೆ ಈಗ ಬೆಳಕಿನೆಡೆಗೆ ಬರ್ತಾ ಇದ್ದಾರೆ. ಅವ್ರ ಬದುಕು ಸಹ ಒಂದು ಉತ್ತಮವಾದಂಥ ಹಸನಾಗಿರಲಿ ಅನ್ನೋದೇ ನನ್ನ ಒಂದು ಆಶಯ, ಆರೈಕೆ, ಒಂದು ಮನಸ್ಪೂರ್ವಕವಾಗಿ ಹೇಳುವಂತಹ ಮಾತುಗಳು ಅಂತಲೇ ಹೇಳ್ಬೋದು. ತುಂಬ ವರ್ಷಗಳ ನಂತರ ಯಾರು ಫ್ರೆಂಡ್ಸ್ ಮಕ್ಕಳು ವಿಡಿಯೋ ಆಗಿರ್ಬೋದು, ಫ್ರೆಂಡ್ಸ್ ವಿಡಿಯೋ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು ಯಾವುದೇ ರೀತಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಿರಲಿಲ್ಲ. ಈಗ ಒಂದು ನೆನಪು ಇರುತ್ತೆ, ಅವ್ರಿಗೂ ಸಹ ಖುಷಿ ಕೂಡ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ಲಾಗಿ ಚಿಕ್ಕದಾಗಿ ಅವ್ರ ಅಮ್ಮ ಮಾಡಿರುವಂಥ ಒಂದು ಬರ್ಡೇ ಸೆಲೆಬ್ರೇಷನ್ನು ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಈ ಒಂದಿನ ತುಂಬಾ ಬ್ಯೂಟಿಫುಲ್ಲಾಗಿ ಕಳೆದೆ ಅಂತ ಹೇಳ್ಬೋದು ಫ್ರೆಂಡ್ ಮನೆಯಲ್ಲಿ. ಬೆಂಗಳೂರಲ್ಲಾದರೆ ನನಗೆ ಅಷ್ಟಾಗಿ ಯಾರೂ ಅಷ್ಟು ಪರಿಚಯ ಇಲ್ಲ. ಫ್ರೆಂಡ್ಸ್ಗಳು ಪರಿಚಯ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಥರ ಟ್ರೀಟ್ ಮಾಡೋದೇ ಬೇರೆ, ಜಸ್ಟ್ ಆಯ್ ಬಾಯ್ ಅನ್ನೋದೇ ಬೇರೆ. ಇದೊಂಥರ ನನಗೆ ಫ್ಯಾಮಿಲಿ ಫ್ರೆಂಡ್ ಮನೆ ಅಂತ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಮನೆ ಥರ ಇವರು ಸಹ, ಇವರ ಅಮ್ಮ ಆಗಿರ್ಬೋದು, ತಮ್ಮ ಆಗಿರ್ಬೋದು, ನನ್ನ ಫ್ರೆಂಡ್ ಆಗಿರ್ಬೋದು ತುಂಬ ಚೆನ್ನಾಗಿ ನನ್ನ ಟ್ರೀಟ್ ಮಾಡ್ತಾರೆ. ಅದು ಒಂದು ಖುಷಿ ವಿಚಾರಣೆ ಅಂತ ಹೇಳ್ಬೋದು. ಯಾರಿಗೆಲ್ಲ ಈ ಒಂದು ಸಂಡೇ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಹಾಕಿದ್ರೂ ಮುಂದೆ ವೀಡಿಯೋಸ್ಗಳು ಚೆನ್ನಾಗಿ ಮಾಡ್ಬೋದು ಅನ್ನೋ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಯೂಟಿಫುಲ್ ಆದಂಥ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.